ಅಲ್ಲೆಲ್ಲೆಲ್ಲೆಲ್ಲೆ ದೂತ ಸಮೀರು, ನಿನ್ನ ಒಂದೇ ಒಂದು ತಪ್ಪಿನಿಂದ ನೋಡು ಅಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ. ಇವತ್ತು ಬೆಳಿಗ್ಗೆ ಸ್ಟೇಟ್ಮೆಂಟೇ ಬೇರೆ ನೋಡಿದೀಯ ನೀನು. ನಿನಗೆ ವೀಡಿಯೋ ಹಾಕ್ಲಿಕ್ಕೆ ತುಂಬ ಖುಷಿಯಾಗುತ್ತೆ ನೋಡು. ಏನೋ ಒಂದು ಅರ್ಧ ಗಂಟೆಯಲ್ಲಿ ವೀಡಿಯೋ ಆಗುತ್ತೆ, ನಿನಗೆ ವ್ಯೂಸ್ ಆಗುತ್ತೆ, ನಿನಗೆ ಫಾಲೋವರ್ಸ್ ಆಗುತ್ತೆ, ನೀನು ದೊಡ್ಡ ಜನ ಆಗ್ತೀಯ. ಅಲ್ಲಿಯ ಪರಿಸ್ಥಿತಿ ಒಮ್ಮೆ ಸರಿಯಾಗಿ ಕೇಳು ಏನಾಯಿತು ಅಂತ. ಸರಿ ನೋಡು ಆಯಿತಾ ಒಮ್ಮೆ. ಮೇಲೆ ನಂಬಿಕೆಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ, ಧರ್ಮದ ಮೇಲೆ ನಂಬಿಕೆ ಕಳ್ಕೊಳ್ತಾ ಇದ್ದೀವಿ. ನೆನಪಿಡಿ, ಓರ್ವ ಬಾಬರ್ ಅಂತೇಳಿ ಭಾರತದ ಮೇಲೆ ಬಂದು ಶ್ರೀರಾಮ ಜನ್ಮಭೂಮಿಯಲ್ಲಿದ್ದಂತಹ ಮಂದಿರವನ್ನು ಕೆಡವುದ, ಅದನ್ನು ವಾಪಸ್ ಪಡೆಯಲಿಕ್ಕೆ 500 ವರ್ಷ ಸಂಘರ್ಷ ಪಡಿಬೇಕಾಯಿತು. 500 ವರ್ಷ ಸಂಘರ್ಷ ಮಾಡಿದ್ದೀವಿ. ತದನಂತರ ಈಗ ರಾಮ ಜನ್ಮಭೂಮಿಯಲ್ಲಿ ಮತ್ತೆ ಭವ್ಯ ಮಂದಿರ ಕಟ್ಟಿದ್ದೇವೆ. ಇದು ಈ ಒಂದು ಶ್ರೀ ಕ್ಷೇತ್ರ ನೇರವಾಗಿ, ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕೊಟ್ಟಿದೆ. ವಿದ್ಯಾದಾನ ಮಾಡ್ತಾ ಇದೆ, ಅನ್ನದಾನ ಮಾಡ್ತಾ ಇದೆ. ಇಲ್ಲಿ ಯಾವುದೇ ಮತಾಂಧ ಶಕ್ತಿಗಳ ಆಕ್ರಮಣಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಈ ಒಂದು ಕಾರಣದಿಂದ ಮತಾಂಧ ಶಕ್ತಿಗಳು ಇಲ್ಲಿ ಶಾಲೆ ಮಾಡಬೇಕು ಅಥವಾ ಯಾವುದೋ ಅವರು ಪ್ರಾರ್ಥನಾ ಮಂದಿರ ಮಾಡಕ್ಕೋ ಏನೋ ಒಂದು ಯಾವುದಕ್ಕೂ ನಮ್ಗೆ ಅವಕಾಶ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಯಾರೆಲ್ಲ ನಮ್ಮ ಒಂದು ಹಿಂದೂ ವೇಷಧಾರಿಯಾಗಿದ್ದಾರೋ ಅಂತವ್ರನ್ನ ಆಮಿಷ ಕೊಟ್ಟು, ಹಣ ಕೊಟ್ಟು ಕ್ಷೇತ್ರದ ವಿರುದ್ಧ ಎತ್ತಿ ಕಟ್ತಾ ಇದ್ದಾರೆ. ಬಹುತೇಕ ಮಂಗಳೂರು ಭಾಗದಲ್ಲಿ ಹಿಂದುತ್ವ ಅಂದ್ರೆ ಗಟ್ಟಿಯಾದ ಒಂದು ಭದ್ರಕೋಟೆ. ಆದರೆ ಕಾರ್ಯಕರ್ತರು ಯಾರಿಗೂ ಗೊತ್ತಿಲ್ಲ. ಈ ತಿಮರೋಡಿ ಎನ್ನುವ ಒಬ್ಬ ಸೈತಾನ ಅವನು